2023-24 8ನೇ ತರಗತಿ ಹಿಂದಿಯಲ್ಲಿ ಈಗ ಕಲಿಕಾ ಫಲ 7ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ 8ನೇ ತರಗತಿಯವರಿಗೆ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ ಈ 4 ವಿಷಯಗಳಲ್ಲಿ ನಾವು ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅವೆಲ್ಲರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದಾವೆ, ನೋಡಿ ನಮಗೆ ಸಪೋರ್ಟ್ ಮಾಡಿ. ಸೊ सीखने के प्रतिफल 7 ಕಲಿಕಾ ಫಲ 7 ವಿರಾಮ್ ಚಿಹ್ನೋं से परिचित होते हैं ಅಂತಕ್ಕಂಥದ್ದು ಇದೆ. ಸೊ ಚಟುವಟಿಕೆ ಮೊದಲನೇದಲ್ಲಿದೆ ಪ್ರಮುಖ ವಿರಾಮ್ ಚಿಹ್ನೋं के नाम और चिन्ह पहचान कर लिखिए. ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ, ಚಿಹ್ನೆಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ, ಅದು ಯಾವ ಚಿಹ್ನೆ ಅಂತ ಕೊಟ್ಟಿದ್ದಾರೆ, ಅದನ್ನೇ ಮುಂದೆ ನೀವು ಏನು ಮಾಡಬೇಕಿತ್ತು, ಬರಿಬೇಕಿತ್ತು. ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ಪ್ರಶ್ನವಾಚಕ, ವಿಸ್ಮಯಾದಿಬೋಧಕ, ಯೋಜಕ, ಉದ್ಧರಣ, ಕೋಷ್ಟಕ, ವಿವರಣ. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಇನ್ ವಿರಾಮ್ ಚಿಹ್ನೋಕೋ ಪಹಚಾನ್ ಕರ್ ಲಿಖಿಯೇ. ಅದು ಯಾವ ಚಿಹ್ನೆ ಅನ್ನೋದನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಗುರುತಿಸಿ ಬರೀಲಿಕ್ಕೆ ಕೇಳಿದ್ದಾರೆ. ಫಸ್ಟ್ ಒನ್ ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ಪ್ರಶ್ನವಾಚಕ, ವಿಸ್ಮಯಾದಿಬೋಧ, ಅದನ್ನು ಭಾವಸೂಚಕ ಅಂತಲೂ ಕೂಡ ಕರೀತಾರೆ, ಯೋಜಕ ಚಿಹ್ನ, ಉದ್ಧರಣ ಚಿಹ್ನ, ಕೋಷ್ಟಕ ಚಿಹ್ನ, ವಿವರಣ ಚಿಹ್ನ. ಇನ್ನು ಮುಂದೆ ಇರತಕ್ಕಂಥದ್ದು संकेत बिंदु के नीचे विराम चिन्हों का नाम लिखकर उससे संबंधित एक वाक्य लिखिए. ಆಲ್ರೆಡಿ ಅವ್ರ ಮೇಲೆ ಒಂದು ಏನು ಮಾಡಿದ್ದಾರೆ, ವಿರಾಮ ಚಿಹ್ನೆ ಕೊಟ್ಟಿದ್ದಾರೆ. ಆ ವಿರಾಮ ಚಿಹ್ನೆ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ಯವನ್ನು ನೀವು ಏನು ಮಾಡಬೇಕಿತ್ತು, ಬರಿಬೇಕಿತ್ತು. ಇದಿರೋದು ಪ್ರಶ್ನವಾಚಕ, आपका नाम क्या है, ಕೋಷ್ಟಕ, मोहन कृष्ण काला था. नेक्स्ट भावसूचक, अरे फूल सुंदर है. प्रश्नवाचक, आपका घर कहाँ है. उद्धरण चिन्ह, शास्त्री ने कहा था जय जवान जय किसान. विवरण चिन्ह, राष्ट्रध्वज में 3 रंग है, केसरिया, सफ़ेद, हरा. गतिविधि 2 चटुवटिके 2 विराम चिन्हों का सही प्रयोग करते हैं. अल्लेन ಮಾಡಿದ್ದಾರೆ ಫಸ್ಟ್ದಲ್ಲಿ ನಮೂನೆ के अनुसार पूर्ण विराम का प्रयोग करके लिखिए. ಸೊ ಮೇಲೆ ಏನು ಮಾಡಿದ್ದಾರೆ, ವಾಕ್ಯ ಕೊಟ್ಟಿದ್ದಾರಲ್ಲ ಅದಕ್ಕೆ ಸರಿಯಾದ ಲೇಖನ ಚಿಹ್ನೆ ಹಾಕಿ ಕೆಳಗಡೆ ಬರೀಬೇಕು. ನಾನು ಲೇಖನ ಚಿಹ್ನೆ ಹಾಕಿದ್ದೀನಿ, ಅದರ ವಾಕ್ಯವನ್ನು ನೀವು ಕೆಳಗಡೆ ಬರೀರಿ. वह 8वीं कक्षा में पढ़ाती है, प्रवीण खेल रहा है, परियम चालाक छात्र है, मेज पर पुस्तक रखी है. ಅದ್ರ ಮುಂದೆ ನಾನು ಏನು ಮಾಡಿದ್ದೀನಿ, ಪೂರ್ಣ ವಿರಾಮ ಚಿಹ್ನೆ ಹಾಕಿದ್ದೀನಿ. ಸೊ ನೀವುಗಳು ಕೂಡ ಪೂರ್ಣ ವಿರಾಮ ಚಿಹ್ನೆ ಹಾಕಿ ಕೆಳಗಡೆ ಬರೀರಿ. ನೆಕ್ಸ್ಟ್ ನಮೂನೆ के अनुसार ಅಲ್ಪ ವಿರಾಮ का प्रयोग करके लिखिए. ಸೊ ಇವಾಗ ಪೂರ್ಣ ವಿರಾಮ ಆಯಿತು, ಇವಾಗ ಅಲ್ಪ ವಿರಾಮವನ್ನು ಬಳಕೆ ಮಾಡಿ ಆ ವಾಕ್ಯವನ್ನು ಕೆಳಗಡೆ ಬರಿಬೇಕು. खेलो कूदो स्वस्थ रहो, संग में तो अच्छा लड़का है पर बुरी संगत में पड़ गया है. ಇಲ್ಲಿ ಅಲ್ಪ ವಿರಾಮ ಇದೆ, ಇಲ್ಲಿ ಅಲ್ಪ ವಿರಾಮ ಇದೆ. ನೆಕ್ಸ್ಟ್ मैं सवेरे उठता हूँ, योगा करता हूँ, हाँ तुम अच्छे हो, नहीं आज मैं नहीं आऊँगा. 1 2 3 4 5 आदि. 15 अगस्त सन 1947. बच्चों इधर जाओ, ಇದರ ಆವೋ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಆಲ್ರೆಡಿ ಕಾಮ ಕೊಟ್ಟಿದ್ದೀನಿ, ಅಲ್ಪ ವಿರಾಮ. ನೀವು ಅದನ್ನು ಕೊಟ್ಟು ಏನು ಮಾಡಬೇಕು, ಕೆಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಅದೇ ಸೆಂಟೆನ್ಸನ್ನು ಬರೀರಿ. ನೆಕ್ಸ್ಟ್ ನಮೂನೆ के अनुसार ಅರ್ಧ ವಿರಾಮ का ಪ್ರಯೋಗ करके लिखिए. ಇವಾಗ ಅರ್ಧ ವಿರಾಮವನ್ನು ಏನು ಮಾಡಬೇಕು, ಪ್ರಯೋಗ ಮಾಡಬೇಕು. ಇಲ್ಲಿ ಕಪಡೆ ಧೋನೆ हैं, चाय बनानी है, ಇಲ್ಲಿ ಬರೀರಿ. सब्जी आती है, इतना सब, मुझसे नहीं हो सकता. ಸೊ ಇಲ್ಲಿ ಮುಜ್ಸೆ ನಹಿ ಅಂತ ಇಲ್ಲಿ ಹಾಕ್ರಿ, ಅದು ಅರ್ಧ ವಿರಾಮ ಚಿಹ್ನೆ. ಸೊ ಇಲ್ಲಿ ಬೇಡ, ಮುಜ್ಸೆ ನಹಿ ಹೋ ಸಕ್ತಾ. ನೆಕ್ಸ್ಟ್ ಇನ್ನು ಪ್ರಶ್ನವಾಚಕ ಚಿಹ್ನೆಯ ಪ್ರಯೋಗವನ್ನು ಮಾಡಬೇಕು. ಆಪ್ ಕೌನ್ ಹೋ, ಕ್ಯೂ ಆಯೆ ಹೋ, ತುಮಾರಾ ಘರ್ ಕಹಾ ಹೈ, ಕ್ಯಾ ಚಾತೆ ಹೋ. ಆಲ್ರೆಡಿ ವಾಕ್ಯಲ್ಲಿ ಚಿಹ್ನೆ ಪ್ರಯೋಗ ಮಾಡಿದ್ದೀನಿ, ಅದನ್ನೇ ಸೇಮ್ ಕೆಳಗಡೆ ಬರೀರಿ. ಇನ್ನು ವಿಸ್ಮಯಾದಿ ಬೋಧಕ ಅಥವಾ ಭಾವಸೂಚಕ ಚಿಹ್ನೆಯನ್ನು ಪ್ರಯೋಗ ಮಾಡಬೇಕು. ಅರೆ ವಹ ಸಾಫ್ ಹೇ, ಸಾವಧಾನ್, ಆಗೆ खतरा है, हाय उसकी माँ मर गई, उफ यह क्या हो गया. ಇನ್ನು ಯೋಜಕ ಚಿಹ್ನೆಯನ್ನು ಬಳಕೆ ಮಾಡಬೇಕು. ಮಾತಾ ಪಿತಾ ಅಚ್ಚಾ ಬುರಾ. ಇನ್ನು ಉದ್ಧರಣ ಚಿಹ್ನೆಯನ್ನು ಪ್ರಯೋಗ ಮಾಡಲಿಕ್ಕೆ ಹೇಳಿದ್ದಾರೆ. ರ ಕಿ ಮಾತ್ರಾओं को याद रखो, मैंने कहा सब अच्छे हो, क वर्गीय व्यंजन है, माँ ने कहा सो जाओ. ಓಕೆ. ಇನ್ನು ನೆಕ್ಸ್ಟ್ ಕೋಷ್ಟಕ ಚಿಹ್ನೆ का ಪ್ರಯೋಗ ಮಾಡಬೇಕಾಗದ. ಸೊ ಅಲ್ಲಿ ಬಾಪೂಜಿ ಮ ಗಾಂಧಿ ಸತ್ಯ और ಅಹಿಂಸಾಕ್ಕೆ ಪೂಜಾರಿ थे. ಬಾಪೂಜಿ ಅಂದ್ರೂ ಒಂದೇ, ಮಹಾತ್ಮ ಗಾಂಧಿ ಅಂದ್ರೂ ಒಂದೇ, ನೇತಾಜಿ ಅಂದ್ರೂ ಒಂದೇ, ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಹೆಚ್ಚಿನ ಅರ್ಥವನ್ನು ಅದು ಏನು ಮಾಡ್ತದಪ್ಪ ಅಂದ್ರೆ ಪಡಿತದ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತಕ್ಕೆ ವೀರ ಸೇನಾನಿ थे. ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಕೋಷ್ಟಕ ಚಿಹ್ನವನ್ನು ಹಾಕಿದ್ದೀನಿ. ಇನ್ನು ವಿವರಣ ಚಿಹ್ನದ ಪ್ರಯೋಗ ಮಾಡಬೇಕು. ಇಲ್ಲಿ ಕವಿತಾ ಕಾ ಭಾವಾರ್ಥ,
कारक के प्रकार, अर्थ, इंटरनेट के लाभ. ಇನ್ನು ಮುಂದೆ ಸಂವಾದ ಮತ್ತು ವಾರ್ತಾಲಾಪಗಳನ್ನು ರೆಡಿ ಮಾಡಬೇಕಾಗ್ತದೆ ಗತಿವಿಧಿ 3ದಲ್ಲಿ. ಸೊ ಆಲ್ರೆಡಿ ನೀವು ಅವುಗಳನ್ನು ಏನು ಮಾಡಬೇಕು, ಮಿತ್ರಕ್ಕೆ बीच का संवाद. ಈ ಸಂವಾದವನ್ನು ಓದಿ ಸದರ್ದು ಏನು ಮಾಡಿದ್ದಾರೆ, ऊपर के संवाद में आए हुए विराम चिन्हों को समझकर इस तरह से अपने मित्र के साथ संवाद करके लिखिए. ಆ ಒಂದು ಸಂವಾದದಲ್ಲಿ ಲೇಖನ ಚಿಹ್ನೆಗಳು ಬಂದಿದಾವ, ಅವುಗಳನ್ನು ನೀವು ತಿಳ್ಕೋಬೇಕು. ಸೊ ನೀವು ತಿಳ್ಕೊಂಡು ಇದೇ ತರಹದ ಒಂದು ಗೆಳೆಯರ ನಡುವಿನ ಸಂವಾದವನ್ನು ಬರಲಿಕ್ಕೆ ಹೇಳಿದ್ದಾರೆ. ನೋಡಿ, प्रशांत, प्रज्वल शाम को हमारे घर आना. प्रज्वल, क्यों? प्रशांत, मैदान में खेलेंगे. प्रज्वल, कौन कौन सा खेल? प्रशांत, वॉलीबॉल. प्रज्वल, सही है, शाम को आऊँगा. प्रशांत, जी हाँ, मैं आपका प्रतीक्षा करूँगा. ಅಂದರೆ ಇಲ್ಲಿ ಅಲ್ಪ ವಿರಾಮ ಬಂದಿದೆ, ಪ್ರಶ್ನವಾಚಕ ಬಂದಿದೆ, ಪೂರ್ಣ ವಿರಾಮ ಬಂದಿದೆ. ಸೊ ಇವುಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ತಿಳ್ಕೊಬೇಕಾಗ್ತದ. ಇನ್ನು ಮುಂದೆ ಇರ್ತಕ್ಕಂಥದ್ದು ಏನಿದೆಪ್ಪ ಅಂದರೆ ದೋ ಸಹೇಲಿಯೋ ಕಾ ಸಂವಾದ, ಇಬ್ಬರ ಗೆಳೆಯರ ನಡುವಿನ ಏನಿದೆ ಒಂದು ವಾರ್ತಾಲಾಪ ಅಥವಾ ನಾವೇನು ಮಾಡ್ತೀವಿ ಸಂವಾದ ಅಂತ ನಾವು ಹೇಳ್ತೀವಿ. ಇಲ್ಲಿನೂ ಕೂಡ ಇದು ಸಂವಾದದಲ್ಲಿನೂ ಕೂಡ ಹಾಗೆ ಇದೆ. ऊपर दिए गए संवाद में आए हुए विराम चिन्हों को पहचानो. ಮೇಲೆ ಕೊಟ್ಟಿರ್ತಕ್ಕಂಥ ಸಂವಾದದಲ್ಲಿ ಬಂದಿರತಕ್ಕಂಥ ಲೇಖನ ಚಿಹ್ನೆಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಗಮನಿಸಬೇಕು. विराम चिन्हों को पहचानो और अपनी सहेली के साथ संवाद करके लिखो. ಈ ವಿರಾಮ ಚಿಹ್ನೆಗಳನ್ನು ಸಹಿತ ನೀವೇನು ಮಾಡ್ಕೋಬೇಕು, ತಿಳ್ಕೊಂಡು ನೀವುಗಳು ಕೂಡ ಅದನ್ನು ಸಂವಾದವನ್ನು ಮಾಡಬೇಕಾಗ್ತದೆ. ಇಲ್ಲಿ ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಸಂವಾದವನ್ನು ನೀವುಗಳು ಕೂಡ ಸಹೇಲಿಕೆ ಸಾಥ್ ಅಂದರೆ ಗೆಳತಿಯರ ಜೊತೆ ಇರ್ತಕ್ಕಂಥ ಒಂದು ವಾರ್ತಾಲಾಪ ಸಂವಾದವನ್ನು ನೀವು ಬರಿಬೇಕು. ನಾನು ಬರೆದಿದ್ದೀನಿ, ರಾಣಿ आज बहुत धूप है ना. सना, हाँ बहुत धूप है. रानी, इसलिए मैं स्कूल को गाड़ी पर आई. सना, हाँ गाड़ी कौन चलाए? रानी, मेरे पिताजी. सना, मैं छतरी लेकर आई. रानी, हाँ शाम को साथ में चलेंगे. सना, ठीक है. ಇಲ್ಲಿನೂ ಕೂಡ ಏನು ಮಾಡಿದ್ದೀವಿ, ಪ್ರಶ್ನವಾಚಕ ಇದೆ, ಪೂರ್ಣ ವಿರಾಮವಿದೆ, ಅಲ್ಪ ವಿರಾಮ. ಈ ಚಿಹ್ನೆಗಳನ್ನು ನಾವೇನು ಮಾಡಿದ್ದೀವಪ್ಪ ಅಂದರೆ ಬಳಕೆಯನ್ನು ಮಾಡಿದ್ದೀವಿ. ಸೊ ಇಷ್ಟಿತ್ತು ನೋಡಿ 8ನೇ ತರಗತಿಯ 7ನೆಯ ಕಲಿಕಾ ಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ 8ನೇ ತರಗತಿಯ ಕನ್ನಡ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದ ವಿಡಿಯೋಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಸಿಗ್ತೀನಿ.